ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಆಸೆ ತರುವ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುನಲ್ಲಿ ಈ ಕಡೆ ಸೂರ್ಯ ಮನೋರ್ಗೆ ಎಲ್ಲರಿಗೂ ಹೇಳ್ತಾ ಇರ್ತಾನೆ, ನಾಳೆ 9:30ಗೆ ಅಪ್ಪನ ಹೆಸರಲ್ಲಿ ಶಾಂತಿ ಹೋಮ ಅಪ್ಲೈನ್ಸಲ್ಲಿ ಪೂಜೆ ಸ್ಟಾರ್ಟ್ ಆಗುತ್ತೆ. 9:45 ಅಷ್ಟೊತ್ತಿಗೆ ಅಪ್ಪ ಆ ಚೇರ್ ಮೇಲೆ ಕುತ್ಕೊಂಡು ಅವರೇ ಅದನ್ನೆಲ್ಲ ನಡೆಸ್ಕೊಂಡು ಹೋಗಬೇಕು ಅಷ್ಟೇ. ಇದನ್ನೆಲ್ಲ ಯಾರಾದರೂ ತಡೆಯೋಕ್ಕಿದ್ರೆ ಈಗಲೇ ಇವತ್ತೇ 2 ದಿನ ಟೈಮ್ ಇರುತ್ತೆ, 2 ದಿನದಲ್ಲಿ ಎಲ್ಲರೂ ಕೂಡ ತಡಿಬೋದು ಅಂತೇಳಿ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಈ ಕಡೆ ಮನೋರೆಲ್ಲರೂ ತುಂಬ ಗಾಬರಿ ಆಗಿರಬೇಕಾದ್ರೆ ಈ ಕಡೆ ಶಾಂತಿ ಕೂಡ ಹೇಳ್ತಾ ಇರ್ತಾಳೆ, ಅಂದ್ಕೊಂಡೆ ಇಷ್ಟು ದಿನ ಆದರೂ ನಿಂಗೆ ಯಾಕೆ ಫರ್ನಿಚರ್ ಅಂಗಡಿ ಮೇಲೆ ಕಣ್ಣು ಬಿದ್ದಿಲ್ಲ ಅಂತೇಳಿ ನಾನು ಅಂದ್ಕೊಂಡೆ, ಆದರೆ ಕೊನೆಗೂ ಪ್ರೂವ್ ಮಾಡಿಬಿಟ್ಟೆ ನೀನೇನು ಅಂತೇಳ್ಬಿಟ್ಟು. ಖುಷಿ ಆಯ್ತಲ್ವ ನಿನಗೆ ಅದು ಶೋರೂಮ್ನ ಕಿತ್ಕೊಳ್ಳೋದಕ್ಕೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ ನಾನು ಕಲ್ಕಿ ಥರ ಯೋಚನೆ ಮಾಡ್ತಾಯಿದ್ದೀನಿ, ನಾನು ನ್ಯಾಯದ ಪರವಾಗಿ ನಿಂತಿದ್ದೀನಿ ಅಂತೇಳಿ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಈ ಕಡೆ ಏನು ನ್ಯಾಯದ ಪರವಾಗಿ ನಿಂತಿದೆಯೋ ಏನೋ ಗೊತ್ತಿಲ್ಲ ಅಂತೇಳಿ ಶಾಂತಿ ಕೂಡ ಬೇಕು ಅಂತ ಇರ್ತಾಳೆ. ನನ್ನ ಮಾತಂತೂ ಕೇಳೋರು ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ಶಾಂತಿ ಕೂಡ ಅಲ್ಲಿಂದ ಹೋದ್ಮೇಲಿಂದ ಮನೆಯವರೆಲ್ಲರೂ ತುಂಬ ಶಾಕಲ್ಲಿ ಇರ್ತಾರೆ. ಈ ಕಡೆ ತಲೆ ಮೇಲೆ ಕೈ ಹೊತ್ಕೊಂಡು ಈ ಕಡೆ ಮನೋಜ್ ಕೂಡ ಒಂದು ಕಡೆ ನಿಂತಿರ್ಬೇಕಾದ್ರೆ ಅವನು ಕೂಡ ಹೋಗ್ತಿರ್ಬೇಕಾದ್ರೆ ಈ ಕಡೆ ಮನೆಯವರೆಲ್ಲರೂ ಈ ಕಡೆ ಸೂರ್ಯನ ನೋಡ್ಕೊಂಡು ಅವರು ಕೂಡ ನಕ್ಕೊಂಡು ಒಳ್ಳೆ ಕೆಲಸ ಮಾಡಿದೆ ಬಿಡು ಅಂತ ಹೇಳ್ಬಿಟ್ಟು ಶ್ರುತಿ ಮತ್ತು ರವಿ ಇಬ್ಬರು ಕೂಡ ಹೋಗ್ತಾರೆ. ಅಷ್ಟರಲ್ಲಿ ಈ ಕಡೆ ಎಲ್ಲರೂ ಹೋದರು ಅಂತ ಹೇಳ್ಬಿಟ್ಟು ಕೂತಿರ್ಬೇಕಾದ್ರೆ ಅಷ್ಟರಲ್ಲಿ ಈ ಕಡೆ ರೋಹಿಣಿ ಕೂಡ ಸೂರ್ಯನ ಪಕ್ಕ ಹೋಗಿ ನಿಂತ್ಕೊಂಡು ತುಂಬ ಗುರಾಯಿಸ್ಕೊಂಡು ಕೋಪದಿಂದ ನೋಡ್ತಾ ಇರ್ತಾಳೆ. ಅವಳು ಕೂಡ ರೂಮಿಗೆ ಹೊಡ್ತಾ ಇರ್ಬೇಕಾದ್ರೆ ಸೂರ್ಯ ಕೂಡ ಕರೆದ್ಬಿಟ್ಟು ನಿಂತ್ಕೊಂಡು, ಇದು ಗುರಾಯಿಸ್ಕೊಳ್ಳೋದೆಲ್ಲ ಇಟ್ಕೋಬಾರ್ದು, ಒಂದು ದಿನ ನಿಂದು ಆಗಿರ್ಬೋದು, ಇನ್ನೊಂದು ದಿನ ನಮ್ಮದು ಕೂಡ ಆಗಿರ್ಬೋದು ಅಂತ ಸೂರ್ಯ ಕೂಡ ಹೇಳ್ತಿರ್ಬೇಕಾದ್ರೆ, ನೋಡು ಸೂರ್ಯ ಟೈಮ್ ಎಲ್ಲನೂ ಒಂದೇ ಕಡೆ ಇರಲ್ಲ, ನಾಳೆ ದಿನ ನಿಂದು ಆಗಿರ್ಬೋದು ನಂದು ಆಗಿರ್ಬೋದು, ನಾನು ನನ್ನ ಕಡೆನೂ ಹೇಳ್ಕೊಬೋದು ನಿನ್ನ ಕಡೆನೂ ಹೇಳ್ಕೊಬೋದು, ಇವತ್ತಿನ ದಿನ ಟೈಮ್ ನಿಂದಾಗಿರ್ಬೋದು ಅಷ್ಟೇ ಅಂತೇಳಿ ಹೇಳ್ತಾ ಇರ್ತಾಳೆ. ಟೈಮ್ ನಂದೆಲ್ಲ ಗುಂಗ್ರೆ, ನೀನು ಅವ್ರು ಚಾಲೆಂಜ್ ಮಾಡ್ಬೋದಲ್ಲ, ಆ ಟೈಮ್ ಇವತ್ತು ನೀನು ಅವತ್ತು ಚಾಲೆಂಜ್ ಮಾಡಿಲ್ಲ ಅಂದರೆ ಇಷ್ಟೊಂದೆಲ್ಲ ಆಗ್ತಾನೆ ಇರಲಿಲ್ಲ ಅಂತ ನನಗೆ ಅನಿಸುತ್ತೆ. ನೀನು ಮೊದಲೇ ಚಾಲೆಂಜ್ ಸ್ಟಾರ್ ಫ್ಯಾನ್ಸ್ ನಾವು, ಅಂಥದ್ರಲ್ಲಿ ನಮ್ಮ ಹತ್ರನೇ ಬಂದುಬಿಟ್ಟು ಇಷ್ಟೊಂದೆಲ್ಲ ಚಾಲೆಂಜ್ ಮಾಡ್ತಾಯಿಲ್ಲ, ಚಾಲೆಂಜ್ ಮಾಡೋಕ್ಕೆ ಮುಂಚೆ ಯೋಚನೆ ಮಾಡಬೇಕಿದ್ದಲ್ಲ, ನಡಿ ಇವಾಗ ಕಲ್ಚ್ಕೊ, ಇವಾಗ ಗುರಾಯಿಸ್ಕೊಂಡು ನಿಂತ್ಕೊಂಡು ಏನು ಪ್ರಯೋಜನ ಇಲ್ಲ, ಮೋಸ ಮಾಡಿ ದುಡ್ಡು ತೊಗೊಂಡು ಹೋದ್ರಲ್ಲ ಆವಾಗ ನೆನಪು ಬರಬೇಕಿದ್ದಲ್ಲ, ಇವಾಗ ಗುರಾಯಿಸ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ಈ ಕಡೆ ರೋಹಿಣಿಗೆ ಕೂಡ ಹೇಳ್ತಾ ಇರ್ತಾರೆ. ಈ ಕಡೆ ರೂಮಲ್ಲಿ ತಲೆ ಮೇಲೆ ಕೈ ಹೊತ್ಕೊಂಡು ರೋಹಿಣಿ ಕೂತಿರ್ಬೇಕಾದ್ರೆ ಮನೋಜು ಕೂಡ ಅದೇ ಟೈಮ್ಗೆ ಬರ್ತಾನೆ. ಹಬ್ಬ ಅಮ್ಮ ಹೇಗಿದ್ರು ಸಮಾಧಾನ ಆದ್ರಲ್ಲ ಅಷ್ಟೇ ಸಾಕು ನನಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಲ್ಲ ಮನೋಜ್ ಅವರೇ ಹೇಳಿ, ಏನು ತಪ್ಪು ಮಾಡಿದ್ದೀನಿ ಅಂತ ಹೇಳಿ, ಎಲ್ಲರೂ ಕೂಡ ನನಗೆ ಹೇಳ್ತೀರಲ್ವ, ಅಮ್ಮ ಕ್ಷಮಿಸಿದ್ದಾರೆ ಅಲ್ವಾ, ಅದರಲ್ಲೂ ನನ್ನದೇ ತಪ್ಪಿತ್ತು ಅಂತೇಳಿ ಹೇಳೋದಕ್ಕೆ ಬಂದಿದ್ದೀರ ತಾನೇ, ಹೇಳಿ ಅದನ್ನು ಯಾಕೆ ಬಿಟ್ಟಿದ್ದೀರಾ ಅಂತೇಳಿ ಈ ಕಡೆ ರೋಹಿಣಿ ಮಾತಾಡ್ತಾ ಇರಬೇಕಿದ್ರೆ, ಅಲ್ಲ ರೋಹಿಣಿ ನೀನು ಮಾಡಿದ ತಪ್ಪೇ ತಾನೇ ಅಂತೇಳಿ ಹೇಳ್ತಿರ್ತಾರೆ. ಏನು ಮನೋಜ್ ನಾವು ನೀನು ತಪ್ಪು ಮಾಡಿದೆ ಹೇಳಿ ಅಂತೇಳಿ ಹೇಳ್ತಿರ್ತಾರೆ. ಅಲ್ಲ ನೀನು ಎಲ್ಲರ ಮುಂದೆ ನನಗೆ ಅವಮಾನ ಮಾಡಿ ಅದನ್ನು ನನ್ನನ್ನು ಕೀಳಾಗಿ ಮಾತಾಡಬಾರ್ದಾಗಿತ್ತು, ಇಲ್ಲಾಂದರೆ ನನಗೆ ಸಪೋರ್ಟ್ ಮಾಡ್ತಿದ್ದೆ ಅಂತ ಹೇಳಿದಾಗ, ಅಲ್ಲ ಅಷ್ಟನ್ನೆಲ್ಲ ಕೀಳಾಗಿ ಮಾತಾಡಬೇಕಾದ್ರೆ ಅದಕ್ಕೂ ಮುಂಚೆ ಅತ್ತೆ ನನಗೆ ಹೊಡಿತಿದ್ರಲ್ಲ, ಸುಮ್ಮನೆ ಇದ್ರಲ್ಲ, ಅವಾಗೇನು ಅನಿಸ್ಲಿಲ್ಲ ನಿಮಗೆ, ಸರ್ಟಿಫಿಕೇಟ್ ತೊಗೊಳೋ ತನಕ ನಿನಗೆ ಅಪ್ಪ ಅಮ್ಮ ಓದಿಸಿದರೆ ನಿಜ, ಅದೇ ನಿನಗೆ ಮರ್ಯಾದೆ ಕೊಡೋ ಥರ ಮಾಡಿರೋದು ನಾನು, ಶೋರೂಮ್ ಓಪನ್ ಮಾಡಿಕೊಟ್ಟಿರೋದು ನಾನು, ಕಷ್ಟಪಟ್ಟು ನಿನಗೆ 25 ವರ್ಷ ಓದಿಸಿದ್ದಾರೆ ಇಲ್ಲ ಅಂತ ನಾನು ಹೇಳ್ತಿಲ್ಲ, ಆದರೆ ಅಲ್ಲಿ ತನಕ ತಂದೆ ಮುದ್ದಾಡಿ ಸಾಕಿದಾರಲ್ಲ, ಅದಾದಮೇಲಿಂದ ನಿನಗೆ ಕೆಲಸ ಕಾರ್ಯ ಇಲ್ದಿರೋಕ್ಕೆ 4 ಜನ ನಿನಗೆ ಬೈತಿದ್ರಲ್ಲ, 4 ಜನ ನಿನಗೆ ಮರ್ಯಾದೆ ಕೊಡಲಿ ಅಂತ ಹೇಳ್ಬಿಟ್ಟು ನಾನು ಕಷ್ಟಪಟ್ಟು ನನ್ನ ತಪ್ಪಿದ್ರು ಅಂತ ಅನ್ಸಿದ್ರು ನಿನಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ನಾನು ಶೋರೂಮ್ ಓಪನ್ ಮಾಡಿಕೊಟ್ಟೆ ನೋಡು, ಅದಕ್ಕೆ ನಿನಗೆ ಇದು ಆಗಬೇಕಾಗಿದೆ ಬಿಡು ಅಂತ ಹೇಳ್ಬಿಟ್ಟು ಈ ಕಡೆ ರೋಹಿಣಿ ಕೂಡ ಮನೋಜಿಗೆ ಹೇಳ್ತಾ ಇರ್ತಾರೆ. ಆದರೆ ನಿಮ್ಗೆ ಅಷ್ಟು ಕನಿಕಾರ ಇರಲಿಲ್ವಾ, ಕಟ್ಕೊಂಡಿರೋ ಹೆಂಡ್ತಿಗೆ ಅಮ್ಮ ಬಂದು ಹೊಡಿತಾ ಇರಬೇಕಾದ್ರೆ ಕಾಪಾಡಬೇಕು ಅನ್ನೋ ಮನಸ್ಥಿತಿನೂ ನಿಮಗಿರಲಿಲ್ವ, ನಂದೇನೂ ತಪ್ಪಿಲ್ಲ ಅಂತ ಹೇಳ್ಬಿಟ್ಟು ತಪ್ಪಿಸ್ಕೊಂಡು ಹೋಗ್ಬಿಟ್ಟಲ್ಲ ಮನೋಜ್ ಅವರೇ ನೀವು, ಇವಾಗಲೇ ಇಷ್ಟೆಲ್ಲ ಗೊತ್ತಾಯಿತು ನನಗೆ ನೀವು ಎಷ್ಟು ಇದು ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೀರಾ ಅಂತ ಹೇಳ್ತಿರ್ಬೇಕಾದ್ರೆ ಮನೋಜ್ ಆಗಲ್ಲ ರೋಹಿಣಿ ನೀನು ಎಲ್ಲರ ಮುಂದೆ ನನಗೆ ಆ ಥರ ಎಲ್ಲ ಮಾತಾಡಬಾರ್ದಾಗಿತ್ತು ಅಂತ ಹೇಳ್ತಿರ್ಬೇಕಾದ್ರೆ, ಏನು ಮನೋಜ್ ಅವ್ರು ಏನು ಮಾತಾಡಬಾರ್ದು, ಇರೋದನ್ನೇ ಮಾತಾಡಿದ್ರೆ ಏನು ತಪ್ಪಾಗುತ್ತೆ ಹೇಳಿ, ನಾನು ಒಬ್ಬಳೇ ತಪ್ಪು ಕೆಲಸ ಮಾಡಿದ್ನ ಹೇಳಿ, ನೀವು ಸೇರ್ಕೊಂಡು ತಾನೇ ಮಾಡಿದ್ದು, ನೀವು ತಾನೇ ಆಸೆ ಪಟ್ಟು ನೀವು ಕೂಡ ಇನ್ನೂ ಶ್ರೀಮಂತರಾಗಬೇಕಂತ ಹೇಳ್ಬಿಟ್ಟು ನೀವು ಕೂಡ ಆಸೆ ಪಟ್ಟಿದ್ರಿ ತಾನೇ, ನಾನೇನು ಬೇಕು ಅಂತ ಮಾಡಿದ್ನ ಹೇಳಿ, ನಿಮ್ಗೆ ಒಳ್ಳೇದಕ್ಕೋಸ್ಕರ ತಾನೇ ಮಾಡಿದ್ದು, ಒಂದು ದಿನಕ್ಕಾದರೂ ಇಷ್ಟಪಟ್ಟು ನೀವು ಇಂಥ ದುಡ್ಡನ್ನು ತಂದು ಕೊಟ್ಟಿದ್ದೀರಾ, ಖುಷಿಯಿಂದ ಇಷ್ಟು ಸಂಪಾದನೆ ಮಾಡಿದ್ರೆ, ನೀವಾಗೆ ನೀವು 1 ರೂಪಾಯಿ ಏನಾದರೂ ಸಂಪಾದನೆ ಮಾಡಿದ್ದೀರಾ, ಎಲ್ಲನೂ ಕೂಡ ನಾನು ಕೊಟ್ಟ ಐಡಿಯಾದಿಂದ ತಾನೇ ನೀವು ಶೋರೂಮ್ ಓಪನ್ ಮಾಡಿ ಇಷ್ಟೊಂದೆಲ್ಲ ಉದ್ಧಾರ ಆಗಿರೋದು, ಅಂಥದ್ರಲ್ಲಿ ಇಷ್ಟೊಂದೆಲ್ಲ ನನಗೆ ಇದೆಲ್ಲ ಮಾತಾಡ್ತಿದ್ದೀರಲ್ಲ, ಅಲ್ಲ ನನಗೆ ಬಿಟ್ಕೊಟ್ಬಿಟ್ರಲ್ಲ ನೀವು ಅಂತ ಹೇಳ್ತಿರ್ಬೇಕಾದ್ರೆ, ಇಲ್ಲ ರೋಹಿಣಿ ಸಾಕು ಮನೋಜ್ ಅವರೇ, ನೀವು ಆಲ್ರೆಡಿ ನನ್ನ ಬಿಟ್ಕೊಟ್ಟ ಆಗಿದೆ, ಇನ್ನು ಮುಂದೆ ನನಗೆ ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ಬರಬೇಡಿ ನೀವು ಅಂತ ಹೇಳ್ಬಿಟ್ಟು ರೋಹಿಣಿ ಕೂಡ ಬೈತಾ ಇರ್ತಾಳೆ. ಸಾಕು ನಿಮ್ಮ ಪರವಾಗಿ ವಹಿಸ್ಕೊಂಡು ಬಂದಿರೋದಕ್ಕೆ ಸಾಕು, ಅದಕ್ಕೆ ಸೂರ್ಯ ನಿಮಗೆ ತಕ್ಕಂತೆ ಶಾಸ್ತ್ರ ಮಾಡ್ತಿದ್ದಾನೆ, ಮಾಡಿಸ್ಕೊಳ್ಳಿ ಹೋಗಿ ಅಂತೇಳಿ ಹೇಳ್ತಿದ್ದಾನೆ. ಇಷ್ಟು ದಿನ ದುಡ್ಡು ತೊಗೊಂಡು ಅವಳು ಯಾರೋ ಎತ್ಕೊಂಡು ಹೋದ್ಲು, ಅವಳು ಸಿಕ್ಕಲಿಲ್ಲ ಅಷ್ಟು ದಿನ, ಅದಾದಮೇಲೆ ನಾನು ಬುದ್ಧಿ ಉಪಯೋಗಿಸ್ಬಿಟ್ಟು ಚಾಯನ ಹುಡುಕಿ ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡೋಗಿ ಅದನ್ನ ದುಡ್ಡು ಡಬಲಾಗಿ ವಸೂಲಿ ಮಾಡಿಕೊಟ್ಟಿರೋದು ನಾನು, ಇವಾಗ ಸೂರ್ಯ ಕೂಡ ಆ ಶೋರೂಮ್ನ ಕಿತ್ಕೊಳ್ಳೋದಕ್ಕೆ ಪ್ಲ್ಯಾನ್ ಮಾಡಿ ಅಲ್ಲಿ ನೋಡಿದ್ರೆ ಈ ಕಡೆ
ಶೋರೂಮ್ನ ಈ ಕಡೆ ಅಪ್ಪನ ಹೆಸ್ರಿಗೆ ಮಾಡಬೇಕಂತ ಸೂರ್ಯ ಓಡಾಡ್ತಿದ್ರೆ ಕೈ ಚಪ್ಪಾಳೆ ತೊಡ್ಕೊಂಡು ಈ ಕಡೆ ಮೀನಾ ನಿಂತ್ಕೊಂಡಿದ್ದಾಳೆ. ಅದು ನೋಡಿ ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ. ಅಂಥದ್ದಲ್ಲಿ ಅವರೆಲ್ಲ ನಿಮಗೆ ಅವಮಾನ ಮಾಡಿ ಆ ಥರದ್ದೆಲ್ಲ ನಿಮ್ಮಿಂದ ಎಲ್ಲ ಕಿತ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ರು. ಏನೂ ಆಗೇ ಇಲ್ಲ ಥರ ಇರ್ತಿರಲ್ಲ ನೀವು. ಅದು ಹೆಂಗೆ ಇರೋದಕ್ಕಾಗುತ್ತೆ ಮನುಷ್ಯರು? ನಿಮ್ಮ ಮನಸ್ಸಾದರೂ ಹೇಗೆ ಒಪ್ಪುತ್ತೆ ಹೇಳಿ? ಇಷ್ಟೆಲ್ಲ ಮಾಡಿಸ್ಕೊಂಡ್ರೆ ನನಗೆ ಅವಮಾನ ಆಯಿತು ಹೊರತು ನಿಮಗೇನೂ ಆಗಲಿಲ್ಲ. ನೀವು ದಡ್ಡ ಶಿಖಾಮಣಿ ಏನೂ ಬರಲ್ಲ ನಿಮಗೆ ಅಂತ ಹೇಳಿ ನಿನ್ನ ಬಿಟ್ಬಿಟ್ಟಿದ್ದಾರೆ. ಏನು ತಪ್ಪಾದರೂ ನನ್ನದೇ ಅಂತ ಹೇಳ್ಬಿಟ್ಟು ಈಗ ಅತ್ತೆ ಕೂಡ ನನ್ನೇ ಇಟ್ಕೊಂಡಿದ್ದಾರೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ ರೋಹಿಣಿ, ನೀನು ಆಗೆಲ್ಲ ಮಾತಾಡೋದಕ್ಕೆ ಹೋಗ್ಬೇಡ. ಏನಂತು ಶೋರೂಮ್ ತೊಗೊತಾನೆ ಅಂದಿದ ತಕ್ಷಣ ಎಲ್ಲನೂ ಆಗ್ಬಿಡಲ್ಲ ಆಯಿತಾ, ನಾನು ಬಿಟ್ಕೊಡ್ಬೇಕಲ್ವಾ ಅಂತ ಹೇಳ್ತಿರ್ಬೇಕು. ನೀವೇನು ಬಿಟ್ಕೊಡೋ ಅಂಥದ್ದು ಏನಿಲ್ಲ. ಅವ್ನು ಆಲ್ರೆಡಿ ತೊಗೊಂಡಿದ್ದಾಯಿತು, ಅವ್ನು ಆಲ್ರೆಡಿ ಎಲ್ಲನೂ ಅವ್ನು ಅಂದ್ಕೊಂಡಂಗೆ ಮಾಡ್ತಾನೆ ಅಂತ ಹೇಳ್ಬಿಟ್ಟು ರೋಹಿಣಿ ಕೂಡ ಹೇಳ್ತಾ ಇರ್ತಾರೆ. ಕೈ ಮುಗುತ್ತೀನಿ ಕೇಳ್ಕೊತೀನಿ ಮನೋಜರ, ನೀವು ಇಲ್ಲಿ ಇರಬೇಡಿ, ಇಲ್ಲಿಂದ ಹೊರಟೋಗಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸಾಕು, ಇಷ್ಟೆಲ್ಲ ಅವಮಾನ ಮಾಡಿರೋದು ಸಾಕು ನನಗೆ ಅಂತ ಹೇಳ್ಬಿಟ್ಟು ರೋಹಿಣಿ ಕೂಡ ಮನೋಜನ ಹತ್ರ ಕೈ ಮುಗಿದು ಕೇಳ್ಕೊತಾ ಇರಬೇಕಾದ್ರೆ ಮನೋಜ್ ಕೂಡ ಅಲ್ಲಿಂದ ಹೊರಟೋಗ್ತಾನೆ. ರೋಹಿಣಿ ತುಂಬ ಅಳ್ಕೊಂಡು ಅವಳು ಕೂಡ ಒಂದು ಕಡೆ ಕುತ್ಕೊಂಡಿರ್ಬೇಕಾದ್ರೆ ಈ ಕಡೆ ಸೂರ್ಯ ಮತ್ತು ಮೀನಾ ಇಬ್ಬರು ಕೂಡ ಆಚೆ ಕೂತ್ಕೊಂಡು ರೋಹಿಣಿಯವರು ರೂಮಲ್ಲಿ ಹೇಗೆ ಆಡಿರ್ಬೋದು ಮನೋಜನ ಹತ್ರ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ನಾಟಕ ಆಡ್ತಾ ಇರ್ತಾರೆ. ಏನು ಮನೋಜರೇ ನೀವು ಹಿಂಗೆಲ್ಲ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಈ ಕಡೆ ಸೂರ್ಯನಿಗೆ ಹೊಡೆಯೋ ಥರ ಮೀನಾ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾಳೆ. ಮನೋಜನ ಥರ ಈ ಕಡೆ ಸೂರ್ಯನೂ ಕೂಡ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾರೆ. ಇಲ್ಲ ರೋಹಿಣಿ, ನೀನು ಆ ಥರ ಎಲ್ಲ ಮಾಡಬಾರ್ದು, ನಿನಗೋಸ್ಕರ ಈ ಥರ ಏನು ಮಾಡಿದ್ರಿ ಮನೋಜ್ ನಿಮಗೋಸ್ಕರ ಅಲ್ಲ. ನೀವು ಯಾಕೆ ರೋಹಿಣಿ ನನಗೆ ಹೊಡಿತಿದ್ದೆ, ನನಗೆ ಹೊಡಿಬೇಡ, ನನಗೆ ಅಮ್ಮಂಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಮನೋಜ್ ಆಡೋ ಥರ ಆಡ್ತಿರ್ತಾನೆ. ಈ ಕಡೆ ಮೀನನ್ನು ಕೂಡ ರೋಹಿಣಿ ಆಡೋತಾರೆ. ಮನೋಜರೇ ನಿಂತ್ಕೊಳ್ಳಿ, ನೀವು ಮಾಡಿರೋ ತಪ್ಪು ತಾನೆ, ಅಮ್ಮ ನನಗೆ ಹೊಡಿತಿರ್ಬೇಕಾದ್ರೆ ಸುಮ್ಮನೆ ನಿಂತಿದ್ರಲ್ಲ, ನಿಮ್ಗೆ ಹೆಂಗೆ ನಿಲ್ಲೋದಕ್ಕೆ ಮನಸ್ಸು ಬರುತ್ತೆ ಹೇಳಿ ಅಂತ ಹೇಳ್ಬಿಟ್ಟು ರೋಹಿಣಿ ಕೂಡ ಹಿಡ್ಕೊಂಡು ಹೊಡಿಯೋ ಥರ ಆಡ್ತಾ ಇರ್ತಾಳೆ. ಅಲ್ಲ, ನೀವು ನನಗೆ ಮದುವೆ ಆಗಿದ್ದಿದ್ದೇನೆ, ಇಷ್ಟೇ ನನಗೆ ಮರ್ಯಾದೆ ಕೊಡೋದು ನೀವು ಅಂತ ಹೇಳ್ಬಿಟ್ಟು ಈಗ ಆಟಾಡ್ಸ್ಕೊಂಡು ಈ ಕಡೆ ಸೂರ್ಯನ ಹೊಡಿತಾ ಇರಬೇಕಾದ್ರೆ ಮೀನಾ, ರೀ ಸಾಕು ರೀ, ನನ್ನ ಕೈಲಂತೂ ಆಗಲ್ಲ ಅಂತೇಳಿ ಹೇಳ್ತಿದ್ದೆ. ಅಲ್ಲ ಕಣೆ, ನೀನು ಯಾಕೆ ನಗ್ತಾ ಇದೆಯಾ? ನೀನು ರೋಹಿಣಿ ಪಾತ್ರದಲ್ಲಿ ಇರಬೇಕು, ನೀನು ಈ ಥರ ಎಲ್ಲ ನಗಬಾರ್ದು, ಆ ಗುಂಗ್ರಿ ಈ ಥರ ನಗದೇ ಇಲ್ಲ ಅಂತೇಳಿ ಹೇಳ್ತಿರ್ತಾನೆ. ನನಗೆ ನಿಮ್ಗೆ ಎಲ್ಲಿ ನಿಜವಾಗ್ಲೂ ಹೊಡೆದ್ಬಿಡ್ತೀನಿ ಅಂತೇಳಿ ನನಗೆ ಭಯ ರೀ ಅಂತೇಳಿ ಹೇಳ್ತಿರ್ತಾರೆ. ಅಯ್ಯೋ, ನೀನು ಆ ಥರ ಎಲ್ಲ ಹೊಡೆಯೋಳಲ್ಲ, ನನಗೆ ಗೊತ್ತು ಅಂತೇಳಿ ಹೇಳ್ತಿರ್ತಾರೆ. ಮನೋಜಂಗೆ ಇಷ್ಟೊತ್ತಿಗೆ ರೋಹಿಣಿಗೆ ಕ್ಲಾಸ್ ತೊಗೊಂಡಿರ್ತಾಳೆ ಅಲ್ವಾ ರೂಮಲ್ಲಿ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ನಕ್ಕೊಂಡು ಇರಬೇಕಾದ್ರೆ ಅದಕ್ಕೆ ಸೂರ್ಯ ಕೂಡ ಹೇಳ್ತಿರ್ತಾರೆ, ಆಗಬೇಕಾಗಿದ್ದ ಅವ್ನಿಗೆ ಆ ಪೆಂಗ್ ನನ್ನ ಮಗನಿಗೆ ಎಲ್ಲ ಜುಟ್ಟು ಜನವಾರ ಎಲ್ಲನೂ ಅವಳ ಕೈಲಿ ಕೊಟ್ಬಿಟ್ಟು ಅವಳು ಚೆನ್ನಾಗಿ ಆಟ ಆಡಿಸ್ತಿದ್ದಾಳೆ, ಆಟ ಆಡಲಿ ಬಿಡು ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ಹೇಳ್ತಿರ್ತಾರೆ. ಬಾಯಲ್ಲಿ ಕೂತ್ಕೊಂಡು ನಿಂತರ ಮಾತಾಡ್ಬೇಕಿನ್ನು ಅಂತ ಹೇಳ್ಬಿಟ್ಟು ಅವಳನ್ನ ಕೂರಿಸ್ಕೊಂಡು ಈ ಕಡೆ ಮೀನನ್ನು ಕೂರಿಸ್ಕೊಂಡು ಮಾತಾಡ್ತಾ ಇರ್ತಾರೆ. ಅಲ್ಲ, ಅದೆಷ್ಟು ಈಸಿಯಾಗಿ ನಾವು ಅಪ್ಪನ ನಂಬಿಸಿ ಮೋಸ ಮಾಡಿಬಿಟ್ರ ಅಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ಅದು ನೀವು ಕೊಟ್ಟಿರೋ ತೀರ್ಪಿದೆಯಲ್ರಿ ಸಖತ್ತಾಗಿತ್ತು. ಎಲ್ಲರೂ ಕೂಡ ಇಷ್ಟಪಟ್ಟರು. ಯಾರು ಇಷ್ಟಪಟ್ಟರು ಇಲ್ಲ ಗೊತ್ತಿಲ್ಲ. ನಾನಂತೂ ಸಿಕ್ಕಾಪಟ್ಟೆ ಖುಷಿಯಿಂದ ಚಪ್ಪಾಳೆ ಹೊಡಿತಿದ್ದೆ. ಆದರೆ ಅತ್ತೆನೇ ನನ್ನ ಗಮನಿಸೇ ಇರಲಿಲ್ಲ ರೀ. ನಾನು ಚಪ್ಪಾಳೆ ಹೊಡಿತಿರ್ಬೇಕಾದ್ರೆ ಆಮೇಲಿಂದ ನಾನೇ ಸುಮ್ಮನಾಗ್ಬಿಟ್ಟು ಅತ್ತೆ ನೋಡಿ ಬಯಕೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಆದರೂ ನಾನು ಜಡ್ಜ್ ಆಗಬೇಕಿತ್ತಲ್ವಾ ಅಂತೇಳಿ ನಾನು ತೀರ್ಪು ಕೊಟ್ಟಿದ್ದು ಚೆನ್ನಾಗಿತ್ತು, ಜಡ್ಜ್ ಆಗಬೇಕಿತ್ತಲ್ವಾ ಅಂತ ಫಸ್ಟು ಲಾಯರ್ ಆಗಿ ಆಮೇಲಿಂದ ಜಡ್ಜ್ ಆಗೋದು ಅಂತ ಹೇಳ್ಬಿಟ್ಟು ಈ ಕಡೆ ಮೀನಾ ಹೇಳ್ತಿರ್ಬೇಕಾದ್ರೆ ಹೌದಾ, ಫಸ್ಟ್ ಲಾಯರ್ ಆಗಿ ಆಮೇಲೆ ಜಡ್ಜ್ ಆಗೋದು, ಇಷ್ಟೊಂದೆಲ್ಲ ನನಗೆ ಫಾರ್ಮಾಲಿಟೀಸ್ ಗೊತ್ತಿರಲಿಲ್ವಲ್ಲ ಅಂತ ಹೇಳಿ ಹೇಳ್ತಿರ್ತಾರೆ. ಫಾರ್ಮಾಲಿಟೀಸ್ ಎಲ್ಲ ನಿಮಗೆ ಯಾಕೆ? ಆಲ್ರೆಡಿ ನೀವು ಕರೆಕ್ಟಾಗಿರೋ ಜಡ್ಜ್ಮೆಂಟ್ ಕೊಟ್ಟಿರ್ಬೇಕಾದ್ರೆ ನೀವು ಜಡ್ಜ್ ಆದರೂ ಒಂದೇ ಆಗದಿರೋದ್ರೂ ಒಂದೇ ಬಿಡ್ರಿ ಅಂತ ಹೇಳಿ ಹೇಳ್ತಿರ್ತಾರೆ. ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ ಮೀನಾ. ಅವಳು ಇಷ್ಟು ದಿನ ಅವ್ರು ಒಳ್ಳೆತನದಲ್ಲಿ ಇದ್ದಿದ್ದಿದ್ರೆ ಇಷ್ಟೊಂದೆಲ್ಲ ಈ ಪರಿಸ್ಥಿತಿಲಿ ಅವ್ರು ದೇವ್ರು ಕಾಪಾಡ್ತಿತ್ತು. ಅವ್ರು ಒಳ್ಳೆತನದಲ್ಲಿ ಅವ್ರು ಇರಲಿಲ್ಲ, ಹಂಗಾಗಿ ದೇವ್ರು ಅವ್ರಿಗೆ ಯಾವತ್ತೂ ಕೈ ಹಿಡಿಲೇ ಇಲ್ಲ. ಅದಕ್ಕೆ ನೋಡು, ಅಪ್ಪ ಅಷ್ಟೊಂದು ಕಷ್ಟಪಟ್ಟು ರಿಟೈರ್ಡ್ ಆಗಿರೋ ದುಡ್ಡನ್ನ ಕೂಡಿಟ್ಟು ತನ್ನ ಮಗನಿಗೆ ಅಂತ ಹೇಳಿ ಕಷ್ಟಪಟ್ಟು ದುಡ್ಡು ಕೊಟ್ಟರಲ್ಲ, ಈಗ ಅದೇ ದುಡ್ಡು ಅಪ್ಪನಿಗೆ ಮತ್ತೆ ರಿಟರ್ನ್ ಬರ್ತಿದೆ ನೋಡು. ಅದಕ್ಕೆ ನಾನು ಅಪ್ಪನಿಗೆ ಶೋರೂಮಲ್ಲಿ ಕೆಲ್ಸಕ್ಕೆ ಅಂದರೆ ಅವರು ಯಜಮಾನ್ರಾಗಿ ನಿಲ್ಲಿ ಅಂತ ಹೇಳ್ಬಿಟ್ಟು ನಾನೇ ಅಪ್ಪನಿಗೆ ಆ ಥರ ಮಾಡಿಸಿದ್ದು ಅಂತ ಹೇಳಿ ಹೇಳ್ತಾ ಇರ್ತಾನೆ. ಒಳ್ಳೇದು ಮಾಡಿದ್ರೆ ಬಿಡಿ, ನನಗೂ ತುಂಬ ಇಷ್ಟ ಆಯಿತು. ಮಾವ ಈಗ ಶೋರೂಮಲ್ಲಿ ಕೆಲಸ ಮಾಡ್ತಿದ್ರೆ ನನಗೂ ಭಾಳ ಖುಷಿ ಆಯಿತು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಮತ್ತು ಒಳ್ಳೆಯವ್ರಿಗೆ ಒಳ್ಳೇದಾಗಬೇಕು ಅಂದರೆ ಇದೆ ಅಲ್ವಾ ಅಂತ ಹೇಳಿ ಈ ಕಡೆ ಸೂರ್ಯ ಕೂಡ ಹೇಳ್ತಾ ಇರ್ತಾರೆ. ಆದರೂ ನನಗೇನು ಗೊತ್ತಾ, ಆ ಗುಂಗ್ರಿ ಬಗ್ಗೆ ಈ ಮನೋಜನಿಗೆ ಏನೂ ಗೊತ್ತಿಲ್ಲ ಅಂತ ನನಗೆ ಅನಿಸುತ್ತೆ. ಗುಂಗ್ರಿ ತುಂಬ ಮುಚ್ಚಿರ್ತಿದ್ದಾಳೆ ಆ ವಿಷಯದ ಬಗ್ಗೆ, ಏನಾದರೂ ಆ ವಿಷಯದ ಬಗ್ಗೆ ತಿಳ್ಕೊಳ್ಳೇಬೇಕು ಅಂತ ಹೇಳಿ ಕಡೆ ಸೂರ್ಯ ಹೇಳ್ತಿರ್ಬೇಕಾದ್ರೆ ನಿಮಗೂ ಹಾಗೆ ಅನಿಸ್ತು, ನನಗೂ ಹಾಗೆ ಅನಿಸ್ತು ರೀ ಅಂತ ಹೇಳಿ ಕಡೆ ಮೀನು ಕೂಡ ಹೇಳ್ತಿರ್ತಾರೆ. ಇಲ್ಲ, ಮನೋಜನಿಗೆ ಏನೂ ಗೊತ್ತಿಲ್ಲ. ಈಗ ಕಡೆ ಸಕ್ಕರೆಗೂ ಕೂಡ ಏನೂ ಗೊತ್ತಿಲ್ಲ. ಅವರಿಬ್ಬರಿಗೂ ಗೊತ್ತಿಲ್ಲದಿರೋ ಸತಿ ಈ ಕಡೆ ರೋಹಿಣಿ ಏನೋ ವಿಷಯ ಮುಚ್ಚಿಡ್ತಿದ್ದಾಳೆ. ಅದು ಏನು ವಿಷಯ ಅಂತ ನಾವು ತಿಳ್ಕೊಬೇಕು. ಅದು ಯಾವಾಗ ಆಚೆ ಬರುತ್ತೆ, ಯಾವಾಗ ಬ್ಲಾಸ್ಟ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಅದು ನನ್ನ ಕಣ್ಣಿಗೆ ಯಾವಾಗ ಬೀಳುತ್ತೆ ಅಂತ ಹೇಳೋದು ನನಗೆ ಗೊತ್ತಿಲ್ಲ. ಅಷ್ಟರಲ್ಲಿ ಅವಳು ಬದಲಾದರೆ ಸರಿ, ಇಲ್ಲ ಅಂದರೆ ದೇವ್ರು ಯಾವುದೇ ಕಾರಣಕ್ಕೂ ಅವಳು ಕೈ ಹಿಡಿಯಲ್ಲ ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ಹೇಳ್ತಾ ಇರ್ತಾರೆ. ಹಾಗಂತೀರಾ ಅಂತ ಹೇಳಿ ಈ ಕಡೆ ಮೀನು ಹೇಳ್ತಿರ್ಬೇಕಾದ್ರೆ ಹ್ಞೂ ಕಣೆ, ಅವಳೆಷ್ಟು ಮೋಸ ಮಾಡ್ತಿದ್ದಾಳೆ ಅಂದರೆ ನನಗೂ ಅನಿಸ್ತಿದ್ದೆ. ಅದು ಮನಸ್ಸಿಗೆ ಅನಿಸ್ತಿದೆ, ಆದರೆ ಪ್ರೂಫ್ ಸಮೇತ ಸಿಗ್ತಿಲ್ಲ ಅಷ್ಟೇ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಅವಳಿಗೆ ಇನ್ನೂ ಮಾರಿ ಹಬ್ಬ ಮಾಡ್ತಿದ್ದೆ ಅಂತೇಳಿ ಸೂರ್ಯ ಕೂಡ ಹೇಳ್ತಾ ಇರ್ತಾನೆ.
ಈ ಕಡೆ ರೂಮಲ್ಲಿ ಮನೋಜ ಹಾಗೂ ರೋಹಿಣಿ ಇಬ್ಬರು ಕುತ್ಕೊಂಡಿರ್ಬೇಕಾದ್ರೆ ಯಾಕೆ ನೀನು ಯಾಕೋ ಏನೋ ಹಿಂಗೆ ಓಡಾಡ್ತಿದ್ಯಾ ಬಾ ಇಲ್ಲಿ ಕುತ್ಕೋ ಬಾ ಅಂತ ಹೇಳಿ ಕರಿತಿರ್ತಾರೆ. ಅತ್ತೆ ಇವಾಗ ಬಂದರೆ ಬನ್ನಿ ಅಂತ ಹೇಳಿ ಕರಿತಿರ್ಬೇಕಾದ್ರೆ ನೀನೇ ನಾನು ಕರೆತು ನನಗೆ ಗೊತ್ತು ನನ್ನ ಮನೆದು ನಾನು ಹೆಂಗಿರಬೇಕು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಎಲ್ಲ ಇಬ್ಬರು ಕುತ್ಕೊಳ್ಳಿ ಇಲ್ಲಿ ನಿಮ್ಮ ಹತ್ರ ಪರ್ಸನಲಾಗಿ ಒಂದು ವಿಷಯ ಮಾತಾಡಬೇಕು ಅಂತ ಹೇಳಿ ಹೇಳ್ತಾರೆ. ನೀನು ಯಾಕೋ ಈ ಒಳ್ಳೆ ಹಾವನ್ನ ಹಿಡಿಯೋರ ಥರ ಆಡ್ತಿದ್ಯಾ ಬಂದು ಕುತ್ಕೊಳ್ಳೋ ಯಾಕೆ ಹಿಂಗೆ ಆಡ್ತಿದ್ಯಾ ಅಂತ ಹೇಳಿ ಮನೋಜನ್ ಕೂಡ ಬೈತಾ ಇರ್ತಾಳೆ ರೋಹಿಣಿ. ಈ ಕಡೆ ಶಾಂತಿ ಕೂಡ ಏನಮ್ಮ ಏನು ವಿಷಯ ಅಂತ ಕೇಳಿದಾಗ ನೋಡಿದ್ರೆ ನಿಮ್ಮ ಮಾನ ಮರ್ಯಾದೆನ ನೀವೇ ಹೆಂಗೆ ಅರೇಂಜ್ ಮಾಡ್ಕೊಂಡ್ರಿ ಅಂತ ಹೇಳ್ಬಿಟ್ಟು ಆ ಸೂರ್ಯಗೆ ಏನು ಹೇಳ್ತಾರೆ ಅದು ತಕ್ಕಂತೆ ಮಾಡೇ ಮಾಡ್ತಾರೆ. ನಾಳೆ ನೋಡು ಶೋರೂಮ್ನ ನಿಮ್ಮ ಕೈಯಿಂದ ತಪ್ಪಿಸ್ಕೊಂಡು ಕಿತ್ಕೊಂಡು ಈ ಕಡೆ ಅವ್ರ ಅಪ್ಪನಿಗೆ ಯಜಮಾನ ಪಟ್ಟಕ್ಕೆ ಕೊಡ್ತಾನೆ. ಅದು ಏನು ಅಂದ್ಕೊಂತಾರೆ ಅದು ಮಾಡೇ ಮಾಡ್ತಾನೆ. ಅದನ್ನೆಲ್ಲ ಹಾಗಿದ್ರೆ ನಿಮ್ಮಿಂದನೇ ಆ ದುಡ್ಡನ್ನ ತೊಗೊಂಡು ಬಂದು ನನ್ನ ಕೈಗೆ ಕೊಟ್ಟಿದ್ದಿದ್ರೆ ನಾನೇ ಏನೋ ಒಂದು ಮ್ಯಾನೇಜ್ ಮಾಡ್ತಿದ್ದೆ, ನಾನೇನೋ ನಿನ್ನ ಕಾಪಾಡ್ತಿದ್ದೆ. ಇಂಥ ಸಿಚುವೇಶನ್ ಬಂದಿದ್ರು ಕೂಡ ನಾನು ನಿಂತ್ಕೊಂಡು ನಿಮ್ಮ ಪರವಾಗಿ ನಾನು ಮಾತಾಡ್ತಿದ್ದೆ. ಆದರೆ ನೀವು ಇಬ್ಬರು ಸೇರಿಕೊಂಡು ನನಗೆ ಮೋಸ ಮಾಡಿಬಿಟ್ರಲ್ಲ ನೀವು ಎಂಥ ಇದಿರ್ಬೋದು. ಈ ಮನೇಲಿ ನಾನೇನು ಹೇಳ್ತೀನೋ ನನ್ನದೇ ಫೈನಲ್ ಡಿಸಿಷನು, ನಾನೇನು ಮಾತಾಡ್ತೀನೋ ಅದೇ ಕೊನೆ ನಿರ್ಧಾರ ಅಂತಂದರೆ ನನ್ನಿಂದನೇ ವಿಷಯ ಮುಚ್ಚಿಟ್ಬಿಟ್ರಲ್ಲ ನೀವಿಬ್ಬರು ಸೇರ್ಕೊಂಡು. ಆಗಬೇಕಾಗಿದ್ದೆ ಬಿಡಿ ನಿಮ್ಮಿಬ್ಬರಿಗೆ ಅಂತ ಹೇಳ್ಬಿಟ್ಟು ಶಾಂತಿ ಕೂಡ ಬೈತಾ ಇರ್ತಾಳೆ. ಅಸಲು ಈ ಕಡೆ ಈ ಕಡೆ ರೋಹಿಣಿ ಕೂಡ ಇದ್ದವಳು. ಅತ್ತೆ ನಾವು ನಿಮಗೆ ಹೇಳಬೇಕು ಅಂತಲೇ ಇದ್ವಿ, ಆದರೆ ಸಿಚುವೇಶನ್ ನೋಡಿ ಹೇಳೋಣ ಅಂತ ಅಂದ್ಕೊಂಡಿದ್ವಿ ಅಂತೇಳಿ ಹೇಳ್ತಿರ್ಬೇಕಿದ್ರೆ ಏನು ಸಿಚುವೇಶನ್ ಬಣ್ಣನ ಗಟ್ಟಿ ಸುಮ್ಮನೆ ಇರು, ನೀನು ಅಂದ್ಕೊಂಡಂಗೆ ಕುಣಿಬೇಕು ಅಂತ ಹೇಳ್ಬಿಟ್ಟು ಮನುಷ್ಯನ ಕೂಡ ಕುಣಿಸೋಕ್ಕೆ ನೋಡಿದೆ ಅಲ್ವಾ ನೀನು, ಅದಕ್ಕೆ ಸರಿಯಾಗಿ ಸಿಗಾಕೊಂಡಿದ್ದೀರಾ ಬಿಡಿ ನೀವು ಅಂತ ಹೇಳಿ ಈ ಕಡೆ ಶಾಂತಿ ಕೂಡ ಹೇಳ್ತಾ ಇರ್ತಾಳೆ. ಅದೇನು ಮಾಡ್ತಿರೋ ಬಿಡ್ತಿರೋ ಅದೆಲ್ಲ ನನಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ನೀನೇ ಅದನ್ನು ಕಾಪಾಡಬೇಕು ಅಂತ ಹೇಳ್ಬಿಟ್ಟು ರೋಹಿಣಿಗೆ ಕೂಡ ಹೇಳ್ತಿರ್ತಾನೆ. ನಾನೇನು ಕಾಪಾಡ್ತೀನಿ, ನನ್ನಿಂದನೇ ಏನು ಮರ್ಯಾದೆ ಉಳಿಸ್ಬೇಕು ಅಂತ ಕೇಳಿದಾಗ ನೀವು ಈ ಮನೆಯಲ್ಲಿ ಮರ್ಯಾದೆಯಿಂದ ಇರಬೇಕು, ನಾನು ಕೂಡ ಮರ್ಯಾದೆಯಿಂದ ಇರಬೇಕು ಅಂತ ಅಂದರೆ ನೀನು ನಿಮ್ಮ ಅಪ್ಪನ ಹತ್ರ 27 ಲಕ್ಷ ರೂಪಾಯಿ ತೊಗೊಂಡು ಬಂದು ಅವ್ರ ಮುಖದ ಮೇಲೆ ಎಸಿ ಅಂತೇಳಿ ಶಾಂತಿ ಕೂಡ ಹೇಳ್ತಾ ಇರ್ತಾಳೆ ರೋಹಿಣಿಗೆ. ಅದಕ್ಕೆ ರೋಹಿಣಿ ಕೂಡ ಇದ್ದಳು, ಏನಂತ ಹಿಂಗೆ ಹೇಳ್ತಿದ್ದೀರಾ ಅಂತ ಹೇಳಿ ಅವಳು ಕೂಡ ಶಾಕಲ್ಲಿ ಇರ್ತಾಳೆ. ಏನು ಹೇಳ್ತಿದ್ದೀರಾ ಅಂತಲ್ಲ, ನಾನು ಹೇಳೋಣ ನೀನು ಮಾಡು ಅಷ್ಟೇ, ನೀನು ಮರ್ಯಾದೆಯಿಂದ ನಾವು 4 ಜನ ನಿನಗೆ ಮರ್ಯಾದೆ ಕೊಡಬೇಕು ಅಂತ ಇದ್ದರೆ ನೋಡ್ದ ಆ ಮೀನ ನಿಮ್ಮ ಮುಂದೆ ಹೋಗಿ ಚಪ್ಪಾಳೆ ತಟ್ಟೋ ಥರ ಆಯಿತು. ಅವಳ ಮುಂದೆ ನೀನು ಯಜಮಾನಿಕೆಯಾಗಿರಬೇಕು ಅಂತ ಇದ್ದರೆ ನೀನು ನೋಡಿದ್ರೆ ಅವಳಿಗೆ ಕೀಳಾಗಿದೆಯಾ ಅಲ್ವಾ ರೋಹಿಣಿ, ನಿನಗೆ ಆಗಬೇಕಾಗಿದೆ ಬಿಡು ಅಂತ ಹೇಳ್ಬಿಟ್ಟು ಶಾಂತಿ ಕೂಡ ಹೇಳ್ತಾ ಇರ್ತಾರೆ. ಅಲ್ಲ ಅತ್ತೆ ನಾನೇನು ಮಾಡಿದೆ, ನಾನು ಹೇಳ್ದಷ್ಟು ಮಾಡಿ 27 ಲಕ್ಷ ರೂಪಾಯಿ ತೊಗೊಂಡು ಬಂದು ಅವಳ ಮುಖದ ಮೇಲೆ ಎಸಿ ಅಂತ ಹೇಳಿ ಹೇಳ್ತಿರ್ತಾರೆ. ಅದಾಗಲ್ಲ ಅತ್ತೆ, ನಮ್ಮ ಅಪ್ಪ ಇನ್ನು ಜೈಲಲ್ಲಿದ್ದಾರೆ ಅಂತ ಹೇಳಿ ಹೇಳ್ತಿರ್ಬೇಕು. ಅವ್ನು ಜೈಲಲ್ಲಾದರೂ ಇಲ್ಲಿ ಸಮಾಧಿಯಲ್ಲಾದರೂ ಇದು ನನಗೆ ಅದೆಲ್ಲ ಬೇಕಿಲ್ಲ, ನನ್ನ ಮರ್ಯಾದೆ ನಿಮ್ಮ ಮರ್ಯಾದೆ ಉಳಿಸ್ಬೇಕು ಈ ಮನೇಲಿ ಅಂತ ಅಂದರೆ 27 ಲಕ್ಷ ರೂಪಾಯಿ ಅವ್ರು ತೊಗೊಂಡ್ಮೇಲೆ ಅವ್ರ ಎದೆ ಮೇಲೆ ಎಸಿಬೇಕು ಅಷ್ಟೇ ನನಗೆ ಬೇಕಾಗಿರೋದು. ತುಟುಕ್ ಅಂತ ಅನ್ನಂಗಿಲ್ಲ, ನನಗೆ ಬೇಕಾಗಿರೋ ಕೆಲಸ ಇಷ್ಟೇ, ನಿನ್ನಿಂದ ಈ ಕೆಲಸ ಆಗೇ ಆಗುತ್ತೆ ಅಂತ ಹೇಳ್ತಾ ಅದ್ಯಾರೋ ನಿಮ್ಮ ಮಾವ ಇದ್ದಾರಲ್ಲ ಅವ್ರನ್ನ ಕರೆಸಿ ಅವ್ರ ಹತ್ರ ನಿಮ್ಮ ಅಪ್ಪನ ಹತ್ರ ಮಾತಾಡ್ಬಿಟ್ಟು ಇಲ್ಲಿ ನಡೆದಿರೋ ವಿಷಯ ಎಲ್ಲ ಹೇಳ್ಬಿಟ್ಟು ಅರ್ಜೆಂಟಾಗಿ ದುಡ್ಡು ಕೊಡೋದಕ್ಕೆ ಹೇಳು ಅಷ್ಟೇ, ಅದು ಬಿಟ್ಟು ಇನ್ನೇನು ಮಾತಾಡಬೇಡ ನೀನು ಅಂತ ಹೇಳ್ಬಿಟ್ಟು ಶಾಂತಿ ಕೂಡ ಹೇಳ್ತಾ ಇರ್ತಾಳೆ. ಇಷ್ಟು ದಿನ ನೀವಿಬ್ಬರು ಮಾತಾಡಿ ಕೇಳಿ ನಾನಂತೂ ಫುಲ್ಲು ಕಣ್ಣಿಗೆ ಮಣ್ಣು ಹಚ್ಕೊಂಡು ಕೂತಿದ್ದೀನಿ. ನಾನೇನು ಒಳ್ಳೆಯವರು, ನನ್ನ ಹತ್ರ ಎಲ್ಲ ಸತ್ಯನೂ ಹೇಳ್ತೀರಾ ಅಂತ ಅಂದ್ಕೊಂಡು ನಾನು ಇಷ್ಟು ದಿನ ಇದ್ದರೆ ನೀವು ನನಗೆ ಚೆನ್ನಾಗಿ ಬೆಣ್ಣೆ ಹಚ್ಬಿಟ್ಟು ಮೋಸ ಮಾಡಿಬಿಟ್ರಲ್ವ, ಅಲ್ಲಿ ತಕ್ಕಂತೆ ಎಲ್ಲರೂ ಕೂಡ ಅನುಭವಿಸ್ತಾ ಇದ್ದೀವಿ ನಾವೂ ಕೂಡ, ಅದೆಲ್ಲ ನನಗೆ ಗೊತ್ತಿಲ್ಲ, ನಾನು ಅಂದಂಗೆ ನಾನು ಹೇಳಿರೋ ಕೆಲಸ ನೀನು ಮಾಡಿದ್ರೆ ಸರಿ ಅಂತ ಹೇಳ್ಬಿಟ್ಟು ಶಾಂತಿ ಕೂಡ ಅದನ್ನ ಹೇಳ್ಬಿಟ್ಟು ಅಲ್ಲಿಂದ ಹೋದಾಗ ರೋಹಿಣಿ ಕೂಡ ಗಾಬರಿ ಆಗ್ತಾಳೆ. ಮನೋಜ್ ಏನು ಮಾಡೋದು ಮನೋಜ್ ಅಂತ ಕೇಳ್ತಿರ್ಬೇಕಾದ್ರೆ ಅಮ್ಮ ಕರೆದ್ರ ಬಂದೇ ಇರಿ ಅಂತ ಹೇಳ್ಬಿಟ್ಟು ಮನೋಜ್ ಕೂಡ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬಿಡ್ತಾನೆ. ಈ ಮನೋಜ್ ನಂಬ್ಕೊಂಡಿದ್ರೆ ಏನು ಕೆಲಸನೂ ಆಗಲ್ಲ, ಇವರೇನೋ ನಿಜವಾಗ್ಲೂ ನನ್ನ ಗಂಡನ ಏನು ಅನ್ನೋದು ನನಗೆ ಅರ್ಥನೇ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ರೋಹಿಣಿ ಕೂಡ ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ರೋಹಿಣಿ ಈ ಕಡೆ ಶಾಂತಿ ಇರೋದೆಲ್ಲ ನೆನ್ಪು ಮಾಡ್ಕೊಂಡು ನಿಂತಿರ್ಬೇಕಾದ್ರೆ ಈ ಕಡೆ ಬೆಳಗ್ಗೆ ಆದಾಗ ಸೂರ್ಯ ಕೂಡ ಈ ಕಡೆ ಕೃಷ್ಣಗೆ ಫೋನ್ ಮಾಡಿಬಿಟ್ಟು ಎಲ್ಲಿದೆಯೋ ಅಂತ ಕೇಳಿದಾಗ ನಾನು ಶೋರೂಮಲ್ಲಿ ಇದ್ದೀನಿ ಕಣೋ ಅಂತ ಹೇಳಿ ಅವನು ಕೂಡ ಗ್ಯಾರೇಜಲ್ಲಿ ಇದ್ದೀನಿ ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳ್ತಿರ್ಬೇಕಾದ್ರೆ ಸರಿ ಆಯಿತು 2 ಮೊಳ ಹೂವು 2 ಹಾರ ಆಮೇಲೆ ಸ್ವೀಟ್ಸು ಆಮೇಲೆ ಒಂದು 15 ಜನಕ್ಕೆ ಕಾಫಿ ಟೀ ಎಲ್ಲನೂ ತೊಗೊಂಡು ಬಂದು ನೀನು ಅದೇ ಪೆಂಗನ ಮಗ ಅದೇ ಈ ಮನೋಜ್ ಶೋರೂಮ್ ಮಾಡಿದ್ದಾನಲ್ಲ ಅಂಗಡಿಗೆ ಬಾರೋ ಅಂತ ಹೇಳಿ ಕರೀತಾ ಇರ್ತಾನೆ. ಯಾಕೋ ಏನಾಯಿತು ಅಂತ ಕೇಳಿದಾಗ ಏನಾಯಿತು ಎತ್ತಾಯಿತು ಅಂದರೆ ನಾನು ನಿನಗೆ ಬಂದ ಮೇಲಿಂದ ಎಲ್ಲ ವಿಷಯನೂ ಹೇಳ್ತೀನಿ, ಇವಾಗ ನಾನು ಎಷ್ಟು ಕೆಲಸ ಹೇಳಿದ್ದೀನಿ ಅಷ್ಟು ಮಾಡು ಅಂತ ಹೇಳಿ ಹೇಳ್ತಿದ್ದೆ. ಏನು ಶೋರೂಮ್ ಏನಾದರೂ ಬೇರೆಯವ್ರಿಗೆ ಕೊಡ್ತಿದ್ದೀರೇನ್ರೋ ಅಂತ ಕೇಳಿದಾಗ ಶೋರೂಮ್ ಬೇರೆಯವ್ರಿಗೆ ಕೊಡೋದಾಗಿದ್ದು ಹೂವೆಲ್ಲ ನಾನು ಯಾಕೋ ನಿನಗೆ ಕೈಲಿ ತರಿಸೋಕೆ ಹೇಳ್ತಿದ್ದೆ ಅಂತ ಹೇಳಿ ಹೇಳ್ತಿರ್ತಾರೆ. ಮತ್ತು ಹೂನೆಲ್ಲ ನೀವೇ ಮಾಡ್ತೀರ ನನ್ನ ಕೈಲಿ ಯಾಕೋ ತರಿಸ್ತಿದ್ಯಾ ಅಂತ ಹೇಳಿ ಕಡೆ ಕೃಷ್ಣ ಕೇಳ್ತಿರ್ಬೇಕಾದ್ರೆ ಇದನ್ನೇ ಕೇಳ್ತಾನೆ ಇರ್ತೇನೋ ಅಥವಾ ನಾನು ಹೇಳಿದ ಕೆಲಸ ಮಾಡ್ತೇನೋ ಹೇಳೋ ಅಂತ ಹೇಳಿ ಹೇಳ್ತಿರ್ಬೇಕು. ಸರಿ ಆಯ್ತಪ್ಪ ಯಾವಾಗ ಬರಬೇಕು ಅಂತ ಅವ್ನು ಕೇಳಿದಾಗ ಇವಾಗಲೇ ಈ ತಕ್ಷಣ ಎಲ್ಲ ತೊಗೊಂಡು ಶೋರೂಮ್ ಹತ್ರ ಹೋಗು ನೀನು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಕೃಷ್ಣನು ಕೂಡ ಸರಿ ಆಯಿತು ಕಣೋ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಯಾಕಪ್ಪ ಯಾಕೇನೋ ರೆಡಿ ಆಗಿಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಸೂರ್ಯ ಕೂಡ ರಂಗನಾಥ್ಗೆ ಕೇಳ್ತಿರ್ಬೇಕಾದ್ರೆ ಎಲ್ಲಿಗೋ ಅಂತ ಕೇಳಿ ಹೇಳ್ತಿರ್ತಾರೆ. ಅಪ್ಪ ನೆನ್ನೆ ತಾನೇ ಹೇಳಿದ್ನಲ್ಲ ಶೋರೂಮ್ಗೆ ಹೋಗಿ ಪೂಜೆ ಮಾಡಿಸಲ್ಲ ನೀನೇ ಹೋಗ್ಬಿಟ್ಟು ನೀನೇ ಅದನ್ನೆಲ್ಲ ನೋಡ್ಕೊ ಅಂತ ಹೇಳಿ ಹೇಳಿದ್ನಲ್ಲ ಅಂತ ಹೇಳ್ತಿರ್ಬೇಕಾದ್ರೆ
ಅದಕ್ಕೆ ಈ ಕಡೆ ಅವ್ರು ರಂಗನಾಥ್ ಕೂಡ ಹೇಳ್ತಿರ್ತಾರೆ, ನೋಡು ನೀನು ಅಣ್ಣ ತಮ್ಮದಿರಾಗಿ ಅವ್ನ ಅಣ್ಣ ತಮ್ಮನಾಗಿ ನೀನು ಯೋಚನೆ ಮಾಡ್ತಿದ್ದೆ, ನಾನು ಅವ್ನ ಅಪ್ಪನಾಗಿ ಅವ್ನ ನನ್ನ ಮಗನಾಗಿ ನಾನು ಕೂಡ ಯೋಚನೆ ಮಾಡ್ತಿದ್ದೆ. ರಿಟೈರ್ಡ್ ಆಗಿದ್ದೀನಿ ಕಣೋ, ರಿಟೈರ್ಡ್ ಆದ್ರೂ ಕೂಡ ಮಗನ ಕೆಲಸ ಕಿತ್ಕೊಂಡಿದ್ದೀನಿ ಅನ್ನೋ ಪಟ್ಟ ನನಗೆ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ರಂಗನಾಥ್ ಕೂಡ ಹೇಳ್ತಾ ಇರ್ತಾನೆ. ಅದೆಲ್ಲ ನನಗೆ ಗೊತ್ತಿಲ್ಲಪ್ಪ, ನಾನು ಹೇಳ್ದಷ್ಟು ಮಾಡು ನೀನು ಅಂತ ಹೇಳಿ ಹೇಳ್ತಿರ್ತಾನೆ. ಅದಲ್ವಾ ಕಣೋ, ನೀನು ಹೇಳ್ಬಿಟ್ರೆ ಅಂದರೆ ಮಾಡೋದಕ್ಕಾಗಲ್ಲ ಕಣೋ, ಮನೆಯವ್ರು ಎಲ್ಲರೂ ಕೂಡ ಯೋಚನೆ ಮಾಡಬೇಕು. ಈಗ ಆಲ್ರೆಡಿ ಫುಲ್ ನೊಂದ್ಕೊಂಡಿದ್ದಾನೆ ಕಣೋ, ಮನೆ ತೊಗೊಳೋದಕ್ಕೆ ಹೋದ, ಮೋಸ ಆಯಿತು, ಆ ಹುಡುಗಿ ದುಡ್ಡು ಎತ್ಕೊಂಡು ಹೋದ್ಲು, ಅದನ್ನು ಕೂಡ ಅವನಿಗೆ ಸಿಕ್ಕದೆ ನನಗೆ ಮೋಸ ಮಾಡ್ದೆ, ಇಷ್ಟೆಲ್ಲ ಆದರೂ ಕೂಡ ಈಗ ಹೆಂಗೋ ನಾನು ಶೋರೂಮ್ ಕಿತ್ಕೊಳ್ಳಿ ಅಂತ ಹೇಳ್ತಿರ್ಬೇಕಾದ್ರೆ, ನೀನು ಅದೆಲ್ಲ ನನಗೆ ಗೊತ್ತಿಲ್ಲಪ್ಪ, ನೀನು ಅದನ್ನೆಲ್ಲ ಹೇಳೋದಕ್ಕೆ ಹೋಗ್ಬೇಡ. ಅವನು ನೀನು ದುಡ್ಡು ಎತ್ಕೊಂಡು ಆ ಹುಡುಗಿ ಜೊತೆ ಓಡೋಗೋದಕ್ಕೆ ಪ್ರಯತ್ನ ಪಟ್ಟನಲ್ಲ, ಅವಾಗ ಅವನಿಗೆ ನೆನ್ಪು ಬರಲಿಲ್ವ ಇದೆಲ್ಲ? ನೀವು ಅಷ್ಟೊಂದೆಲ್ಲ ಕಷ್ಟಪಟ್ಟು ಓದಿಸ್ತಲ್ಲ, ಅದು ಕೂಡ ಅವನಿಗೆ ನೆನ್ಪು ಬರಲಿಲ್ವ ಓಡೋಗೋ ಟೈಮಲ್ಲಿ, ದುಡ್ಡು ಕದ್ದಿ ಅದನ್ನೆಲ್ಲ ಮೋಸ ಮಾಡೋ ಟೈಮಲ್ಲಿ? ಈಗ ನೀನು ಆ ದುಡ್ಡನ್ನ ನಿಂದು ಅಂತ ಹೇಳ್ಕೊಂಡು, ಆ ಶೂರನ್ನ ನಿಂದು ಅಂದ್ಕೊಂಡು ನೀನು ಇರು, ಅದು ಯಾಕೆ ನೀನು ಅವನದು ಅಂತ ಅಂದ್ಕೊಂಡು ನೀನು ಇದಕ್ಕೆ ಹೇಳು ಅಂತೇಳಿ ಕಡೆ ಸೂರ್ಯ ಕೂಡ ಹೇಳ್ತಾ ಇರ್ತಾನೆ. ಆಗಲ್ಲ ಕಣೋ, ಅದನ್ನೆಲ್ಲ ಮಾಡೋದು ತಪ್ಪು ಕಣೋ, ಅವ್ನಿಗೊಂದು ಸಂಸಾರ ಇದೆ, ಅದನ್ನೆಲ್ಲ ನಾನು ಹಾಳು ಮಾಡೋದು ತಪ್ಪು ಅಂತ ಹೇಳ್ತಿರ್ಬೇಕಾದ್ರೆ, ಸಂಸಾರ ಅನ್ನೋದು ಇದೆ ಅಂತ ಅವ್ನಿಗೆ ಗೊತ್ತಿದ್ರು ಕೂಡ ಅವನು ಈ ಥರ ತಪ್ಪು ಮಾಡ್ತಿರ್ಲಿಲ್ಲ. ಅವ್ನಿಗೆ ಗೊತ್ತಿದ್ರು ಕೂಡ ಗಂಡ ಹೆಂಡತಿ ಇಬ್ಬರು ಸೇರಿಕೊಂಡು ನಿನಗೆ ಮೋಸ ಮಾಡಿದ್ರು, ನಿನ್ನ ಕಣ್ಣಿಗೆ ಬೆಣ್ಣೆ ಏನೋ ಮಣ್ಣು ಮುಚ್ಚಿದ್ರು, ಇದನ್ನೆಲ್ಲ ಗೊತ್ತಿದ್ರು. ಸಕ್ಕರೆ ಕೂಡ ಏನೋ ಮಾತಾಡಿ ಸುಮ್ಮನೆ ನಿಂತಿದ್ರು ಗೊತ್ತಾ ಆ ಟೈಮಲ್ಲಿ. ಆವಾಗ ಅವರಿಬ್ಬರು ನಮ್ಮದೇ ದರ್ಬಾರು ಅನ್ನೋ ಥರ ಇದ್ರಲ್ಲ, ಸಕ್ಕರೆಗೂ ಕೂಡ ಅವರು ಸುಳ್ಳು ಹೇಳಿದ್ರು. ಅದೆಲ್ಲ ಬೇಡಪ್ಪ, ಕೊನೆ ಪಕ್ಷದಲ್ಲಿ ನೀನು ಸಾಯೋ ಟೈಮಲ್ಲಾದರೂ ನೀನು ನಿನ್ನ ದುಡ್ಡಲ್ಲಿ ತಿಂದ್ಕೊಂಡು ಆರಾಮಾಗಿ ಸಕ್ಕರೆನೂ ನೀನು ಆರಾಮಾಗಿ ಇರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಈ ಕಡೆ ಕಣ್ಸನ್ನೇ ಮಾಡಿಬಿಟ್ಟು ಶಾಂತಿನೂ ಕೂಡ ಮೀನಂಗೆ ಸುಮ್ಮನೆ ಇರುತ್ತೆ ಕೇಳೋರು ಸೂರ್ಯಂಗೆ ಅಂತ ಹೇಳಿ ಹೇಳ್ಕೊಡ್ತಾ ಇರ್ತಾಳೆ. ಈ ಕಡೆ ಮೀನನ್ನು ಕೂಡ ಏನು ಮಾತಾಡ್ತೆ, ಅಲ್ಲಪ್ಪ ಕೊನೆ ಪಕ್ಷದಲ್ಲಿ ನೀನು ಸಕ್ಕರೆಗೆ ನಿನ್ನ ದುಡ್ಡಲ್ಲಿ ದುಡ್ದು ಸಾಕಬೇಕು ಹೊರ್ತು ಬೇರೆ ದುಡ್ಡಲ್ಲಿ ಸಾಕಬಾರ್ದಪ್ಪ. ಬೇರೆ ದುಡ್ಡಲ್ಲಿ ಎಷ್ಟು ದಿನ ಅಂತ ನೀನು ಬದುಕೊಂಡು ಇರೋದಕ್ಕಾಗುತ್ತೆ? ನಾನು ಹೆಂಗಾದರೂ ಇರ್ತೀನಿ ಅಪ್ಪ, ಅದು ನನಗೆ ಬೇಕಾಗಿಲ್ಲ. ಅದು ನನ್ನ ಆಸೆ ಏನು ಗೊತ್ತಾ, ನಾನು ಹೋಗೋ ಟೈಮಲ್ಲಿ ಆದರೂ ನಾನು ನಿನಗೆ ಒಳ್ಳೇದು ಮಾಡಿದ್ದೀನಿ, ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತೀನಿ, ನಿನಗೊಂದು ನೆಲೆ ಕೊಟ್ಟಿದ್ದೀನಿ ಅನ್ನೋ ಇದಕ್ಕಾದರೂ ನಾನು ಇರ್ತೀನಿ. ಅಪ್ಪಂದಿರು ಯಾವತ್ತೂ ಕೂಡ ಆ ಮಗನಿಗೆ ಎಲ್ಲ ಆಸೆನೂ ಹೇಳಿ ಕೊನೆ ಪಕ್ಷ ನನ್ನ ಆಸೆ ಇದನ್ನಾದರೂ ತೀರಿಸ್ಬಿಟ್ಟು ಹೋಗು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದರೆ ನಾನು ನನ್ನ ಆಸೆ ಕೊನೆ ಪಕ್ಷ ಇದನ್ನಾದರೂ ತೀರ್ಸಪ್ಪ ಅಂತೇಳಿ ಹೇಳ್ತಾ ಇದ್ದೀನಿ ಅಂತೇಳಿ ಸೂರ್ಯ ಕೂಡ ಹೇಳ್ತಾ ಇರ್ತಾನೆ. ಅದಕ್ಕೆ ನಿನಗೆ ರಂಗನಾಥ್ ಕೂಡ ಇದ್ದವನು, ಅಲ್ಲ ಕಣೋ ಇದೆಲ್ಲ ಮಾಡೋದು ತಪ್ಪು ಅಂತ ಹೇಳ್ತಿರ್ಬೇಕಾದ್ರೆ, ಅಲ್ಲಪ್ಪ ಈಗ ರಾಜರು ಅವ್ರ ಮಕ್ಕಳಿಗೆ ಎಲ್ಲನೂ ಕೂಡ ಬಿಲ್ವೆ ವಿದ್ಯೆ ಎಲ್ಲನೂ ಹೇಳ್ಕೊಡ್ತಿರ್ತಾರೆ, ಎಲ್ಲನೂ ಕಲ್ತ್ಕೊಂಡಾದ್ಮೇಲೆ ನಿಂತಾನೆ ಅವ್ರು ರಾಜ ಪಟ್ಟಾಭಿಷೇಕ ಮಾಡೋದು. ಅದನ್ನೇ ನೀನು ಕೂಡ ಏನೂ ಮಾಡ್ದೇನೆ ಅವನಿಗೆ ಸಡನ್ನಾಗಿ ಎಲ್ಲನೂ ಕೆಲಸನೂ ನೀನು ಅವ್ನ ಬಾಲದ ಮೇಲೆ ಹಾಕ್ಬಿಟ್ರೆ ಆವಾಗ ಅವನಿಗೂ ಕೂಡ ಕಷ್ಟ ಆಗುತ್ತೆ. ಅದಕ್ಕೆ ಅಪ್ಪ ಲಾಸ್ಟ್ ಕೊನೆ ಪಕ್ಷ ಆದರೂ ನೀನು ಸಾಯೋ ಟೈಮಲ್ಲಾದರೂ ನೀನು ದುಡ್ಕೊಂಡು ನಿನ್ನ ದುಡ್ಡಲ್ಲಿ ನೀನು ಸಾಯಬೇಕಪ್ಪ. ಅದನ್ನು ನೀನು ಕೊನೆ ಪಕ್ಷ ನಿನ್ನ ದುಡ್ಡಲ್ಲಾದರೂ ನೀನು ಸಕ್ಕರೆನ ನೀನು ಏನು ತೃಪ್ತಿಯಾಗಿ ಇಬ್ಬರು ಕೂಡ ಸಾಯಬೇಕು ಅಂತೇಳಿ ಹೇಳ್ಕೊಡ್ತಾ ಇರ್ತಾನೆ ಕೆಳ ಸೂರ್ಯನು ಕೂಡ. ಇದನ್ನು ಖುಷಿಯಿಂದ ರಂಗನಾಥ್ ಕೂಡ ನೀನು ಅಂದಿದ್ದೆಲ್ಲ ನನಗೆ ಖುಷಿ ಆಯಿತು ಕಣೋ, ನೀನು ಅಂದ್ಕೊಂಡಾಗೆ ನಾನು ಶೋರೂಮಲ್ಲಿ ಓನರ್ ಆಗ್ತೀನಿ ಅಂತ ಹೇಳ್ಬಿಟ್ಟು ರಂಗನಾಥ್ ಕೂಡ ಹೇಳ್ತಿದ್ದೆ. ನಾನು ಹೋಗ್ಬಿಟ್ಟು ಇವಾಗಲೇ ರೆಡಿ ಆಗ್ತೀನಿ ಕಣೋ ಅಂತೇಳಿ ರಂಗನಾಥ್ ಕೂಡ ಹೇಳ್ತಿರ್ಬೇಕಾದ್ರೆ, ಶಾಂತಿ ಹೋಗ್ಬಿಟ್ಟು ರೆಡಿ ಆಗಿಬಿಡು ಅಂತ ಹೇಳ್ಬಿಟ್ಟು ಈ ಕಡೆ ರಂಗನಾಥ್ ಕೂಡ ಹೇಳ್ದಾಗ ಸರಿ ಆಯಿತು ಅಂತ ಹೇಳ್ಬಿಟ್ಟು ಶಾಂತಿ ಕೂಡ ಖುಷಿಯಿಂದ ಅವಳು ಕೂಡ ರೆಡಿ ಆಗೋದಕ್ಕೆ ಅಂತೇಳಿ ಹೋಗ್ತಾರೆ. ಅಸಲು ಈ ಕಡೆ ಮೀನನ್ನು ಕೂಡ ಎಲ್ಲರೂ ಹೋದ್ಮೇಲಿಂದ ಸೂರ್ಯನ ಹೋಗ್ಬಿಟ್ಟು ಹಿಂದೆಯಿಂದ ಹೋಗಿ ತಪ್ಕೊಂಡು ಅವಳು ಕೂಡ ನೀವು ತುಂಬ ಒಳ್ಳೆಯವರು ರೀ, ನಿಮಗೆ ಒಳ್ಳೆಯದೇ ಆಗುತ್ತೆ ಅಂತೇಳಿ ಹೇಳ್ತಾರೆ. ನೀವು ಅಲ್ಲಿರಬೇಕು ಅಂತೇಳಿ ಹೇಳ್ತಿರ್ತಾರೆ. ಎಲ್ಲಿರಬೇಕು ಅಂತ ಅವನು ಕೇಳ್ತಾರೆ. ಅಲ್ಲಿರಬೇಕು ಸೂರ್ಯ ಅಂತ ಹೇಳಿ ಹೆಸರು ಇಟ್ಕೊಂಡಿರ್ತಾನೆ ನೋಡಿ, ಅಲ್ಲಿರಬೇಕು, ನೀವು ತುಂಬ ಒಳ್ಳೆಯವರು, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ತೀರಾ ಅಂತೇಳಿ ಹೇಳ್ತಾ ಇರ್ತಾರೆ. ಆದರೂ ನೀವು ಅಂತಿದ್ದ ಮಾತೆಲ್ಲ ಕೇಳಿಸ್ಕೊಂಡ್ರೆ ಅದು ಅತ್ತೆ ಇಬ್ಬರು ಕೂಡ ಕರೋಗ್ತಿದ್ರು ಅಲ್ವಾ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಶೋರೂಮ್ಗೆ ಅಂತ ಹೇಳ್ಬಿಟ್ಟು ಈ ಕಡೆ ರೋಹಿಣಿ ಕೂಡ ಶೋರೂಮ್ಗೆ ಬರ್ತಾಳೆ. ಈ ಕಡೆ ಮನೋಜು ಕೂಡ ರೋಹಿಣಿ ಇವಾಗ ಬಂದಪ್ಪ, ಯಾಕೋ ಇದೆಲ್ಲ ಐಟಮ್ಸ್ ಎಲ್ಲ ಬಂದಿರಲಿಲ್ಲ, ಅದಕ್ಕೆ ಮತ್ತೆ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಸಿಸ್ಟಮ್ ಮುಂದೆ ಕೂತಿದ್ದೀನಿ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಅಲ್ಲ ಇಲ್ಲಿ ಇದ್ದಿದ್ದು ಫೋಟೋ ಏನು ಮಾಡಿದ್ರಿ ಮನೋಜ್ ಅವರೇ ಅಂತ ಕೇಳ್ತಿರ್ಬೇಕಾದ್ರೆ, ಯಾವ ಫೋಟೋ ಅಂತ ಕೇಳಿದಾಗ, ಅದೇ ಇಲ್ಲಿ ದೃಷ್ಟಿಗೆ ಅಂತ ಫೋಟೋ ಇಟ್ಟಿದ್ರಲ್ಲ ಅದನ್ನು ಏನು ಮಾಡಿದ್ರಿ ಅಂತ ಕೇಳಿದಾಗ, ಅಯ್ಯೋ ಅದರಿಂದ ನನಗೆ ತುಂಬ ಲಾಸ್ ಆಗ್ತಿದೆ ಅಂತ ಅನ್ನಿಸ್ತು, ಅದಕ್ಕೆ ತೊಗೊಂಡ್ಬಿಟ್ಟು ಆಚೆ ಎಸ್ಬಿಟ್ಟೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ಶೋರೂಮ್ಗೆ ಅಂತ ಹೇಳ್ಬಿಟ್ಟು ಶ್ರುತಿ ಮತ್ತು ರವಿ ಇಬ್ಬರು ಕೂಡ ಬರ್ತಾರೆ. ಶೋರೂಮ್ಗೆ ಇಬ್ಬರು ಬಂದಾಗ ರೋಹಿಣಿ ಕೇಳ್ತಾಳೆ, ಯಾಕೆ ಇಬ್ಬರು ಏನು ಬಂದಿದ್ದೀರಿ, ಏನಾದರೂ ವಿಷಯ ಇತ್ತಾ ಅಂತ ಕೇಳಿದಾಗ, ಅಯ್ಯೋ ನನಗೆ ಗೊತ್ತಿಲ್ಲ, ಮೀನಾ ಅದಕ್ಕೆ ಹೇಳಿದ್ರು ಬರೋದಕ್ಕೆ, ಅದಕ್ಕೆ ಬಂದ್ವಿ ಅಂತ ಹೇಳಿ ಹೇಳಿದಾಗ ಈ ಕಡೆ ನಿನ್ನೆ ಎಲ್ಲ ನಡೆದಿರೋದು ವಿಷಯ ಈ ಕಡೆ ರೋಹಿಣಿ ಮತ್ತೆ ನೆನ್ಪು ಮಾಡ್ಕೊತಾ ಇರ್ತಾನೆ. ನಾಳೆ 9:15ಗೆ ಹೋಮ್ ಅಪ್ಲೈನ್ಸಸಲ್ಲಿ ಪೂಜೆ ಆಗುತ್ತೆ, 9:45ಗೆ ಅಪ್ಪ ಹೋಗ್ಬಿಟ್ಟು ಅದನ್ನು ಯಜಮಾನ ಪಟ್ಟ ತೊಗೊತಾರೆ. ಅದು ಶೋರೂಮ್ನ ನೋಡ್ಕೊಳ್ಳೋ ಓನರ್ ಜವಾಬ್ದಾರಿ ಈ ಕಡೆ ಅಪ್ಪಂದೆ ಅಂತೇಳಿ ಈ ಕಡೆ ಸೂರ್ಯ ಹೇಳಿರೋದನ್ನ ಈ ಕಡೆ ರೋಹಿಣಿ ಕೂಡ ಸೂರ್ಯ ಹೇಳಿರೋದನ್ನೆಲ್ಲ ನೆನ್ಪು ಮಾಡ್ಕೊಂಡು ಅವಳು ಕೂಡ ಭಯದಿಂದ ಇರ್ತಾಳೆ. ಇವತ್ತಿನ ಸಂಚಿಕೆ ಎಲ್ಲಿಗೆ ಮುಕ್ತ ಆಯಿತು, ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.